ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೊಹಮ್ಮದ್ ಪೈಗಂಬರ್ ಅವರ ವಿಚಾರದಂತೆ ನಡೆಯೋದ್ರ ಜೊತೆಗೆ ಮಾನವೀಯಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯುತವಾಗಿ ಇರಬೇಕು ಅಂತ ಉಪ್ಪಳಮಠ ವಕೀಲ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ನಡೆದ ಸಾಮೂಹಿಕ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನ ಆಚರಿಸುವ ಜೊತೆಗೆ ಪ್ರತಿಯೊಂದು ಧರ್ಮದವರು ತಮ್ಮ ಧರ್ಮದ ಕಾರ್ಯಕ್ರಮದಲ್ಲಿ ಇನ್ನೊಂದು ಧರ್ಮದವರನ್ನ ಆಹ್ವಾನಿಸಿ ಸೌಹಾರ್ದತೆಯ ಸಾರಾಂಶವನ್ನ ಸಾರಿದಾಗ ಮುಂದಿನ ಪೀಳಿಗೆ ಇದನ್ನ ಮುಂದುವರಿಸಿಕೊಂಡು ತೆರಳುತ್ತೆ ಎಂದಿದ್ದಾರೆ. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ, ನಮ್ಮ ತಾತನವರ ಕಾಲದಿಂದಲೂ ಕೂಡ ಮುಸ್ಲಿಂ ಸಮಾಜದವರು ಮತ್ತು ನಾವು ಅಣ್ಣ ತಮ್ಮಂದಿರಾಗಿ ಬಾಳಿಕೊಂಡು ಬಂದಿದ್ದೇವೆ. ಹೀಗಾಗಿ ಪೈಗಂಬರ್ ಅವರು ಹೇಳಿಕೊಟ್ಟ ಮಾರ್ಗದರ್ಶನದಂತೆ ಮಾನವರಾಗಿ ಬದುಕೋಣ ಎಂದಿದ್ದಾರೆ. ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹಬ್ಬವನ್ನ ಬಹಳ ಮಾನ್ವಿ ತಾಲೂಕಿನಲ್ಲಿ ಮಾನ್ವಿ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಿದೆ, ಶಾಂತಿಯಿಂದ ಬದುಕಬೇಕು, ಸಹಬಾಳ್ವೆಯಿಂದ ಬದುಕಬೇಕು, ಸುವ್ಯವಸ್ಥೆಯಿಂದ ಬದುಕಬೇಕು ಅಂತೇಳಿ ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡೋದ್ರ ಮೂಲಕ ಅವರ ಜನ್ಮ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಂತೇಳಿ ಸಂದರ್ಭ ಕಳ್ಕೊಂಡು ಮಾನವೀಯ ಮೌಲ್ಯಗಳಿದ್ದಾವೆ. ನಾವೆಲ್ಲ ಮಾನ್ವಿ ಪಟ್ಟಣದಲ್ಲಿ ಮಾನ್ವಿ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಮುಸಲ್ಮಾನ್ ಬಾಂಧವಗಳಿರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ನಾವೆಲ್ಲರೂ ಮನುಷ್ಯರು. ಮಾನವೀಯ ಮೌಲ್ಯಗಳಿಂದಲೇ ಪ್ರೀತಿ, ವಿಶ್ವಾಸ, ಸ್ನೇಹ, ಪ್ರೀತಿಯಿಂದ, ವಿಶ್ವಾಸದಿಂದ, ಸ್ನೇಹದಿಂದ ಬದುಕತಕ್ಕಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿ ಸಂದೇಶ ಇದೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಅವರ ಒಂದು ಜನ್ಮ ದಿನಾಚರಣೆಗೆ ಅರ್ಥ ಬರ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲ ಮಾನವಿಯಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಜಾತಿ ವರ್ಗದವರು. ಇವತ್ತು ಎಲ್ಲ ಹಬ್ಬಗಳಲ್ಲಿ ಎಲ್ಲ ಜಾತಿ ವರ್ಗದವರು ನಾವೆಲ್ಲರೂ ಸೇರಿ ಭಾಗವಹಿಸಬೇಕು. ಇವತ್ತು ಭಾಗವಹಿಸ್ಬೇಕಂದ್ರೆ ಮನಸ್ಸಿದ್ರೆ ಮಾತ್ರ ಆ ಮನುಷ್ಯ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ. ಮನಸ್ಸು ಮುಖ್ಯ. ನಾವೆಲ್ಲರೂ ಸ್ವಚ್ಛ ಹೃದಯದಿಂದ ಎಲ್ಲ ಕಾರ್ಯಕ್ರಮದಲ್ಲಿ, ಇವತ್ತು ಮುಸಲ್ಮಾನ್ ಕಾರ್ಯಕ್ರಮ ಇರ್ಬೋದು, ಹಿಂದೂಗಳ ಹಬ್ಬದಲ್ಲಿ ಇರ್ಬೋದು, ಕ್ರಿಶ್ಚಿಯನ್ ಹಬ್ಬದಲ್ಲಿ ಇರ್ಬೋದು, ಇವತ್ತು ನಿಮ್ಗೆಲ್ಲ ಒಂದು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು 2018ರಲ್ಲಿ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಯಾರು ಬಹುಶಃ ನಾನು ಶಾಸಕನಾದ್ಮೇಲೆ ಎಲ್ಲ ಏನಪ್ಪ ತಪ್ಪು ಸಂದೇಶ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಏನು ತಪ್ಪು ಸಂದೇಶ ಕೊಟ್ಟಿದ್ರು ಸಮಾಜ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಮೊಹಮ್ಮದ್ ಪೈಗಂಬರ್ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಲ್ಲ. ಇವತ್ತು ಅದೇ ರೀತಿ ವೆಂಕಟ ನಾಯಕರ ಬಗ್ಗೆ ಬಹಳಷ್ಟು ಅಪಪ್ರಚಾರ. ವೆಂಕಟ ನಾಯಕ್ ಹೋಗ್ಬಿಟ್ರೆ ಆಯ್ತಪ್ಪ, ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಏನು ಮಾಡೋದು. ಅವೆಲ್ಲ ಮನುಷ್ಯರು. ಮಾನವೀಯ ಮೌಲ್ಯಗಳನ್ನ ನಮ್ಮ ಹಿರಿಯರು ಇವತ್ತು ಸಜ್ಜದ್ ಹುಸೇನ್ ಮತವಾಲಿ ಅವರ ತಾತ್ಮರು ಇರ್ಬೋದು, ನಮ್ಮ ತಾತ್ಮರು ಇರ್ಬೋದು, ಅವ್ರ ಮಾರ್ಗದರ್ಶನ ಆಗ್ತಿದ್ದಾರೆ. ಅದೇ ಮಾರ್ಗದಲ್ಲೇ ನಡೀತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕಾಗ್ತದೆ. ಆ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗಿ ಬರೋದಿಲ್ಲ ನಾವು. ಇವತ್ತ ಆ ನಿಟ್ಟಿನಲ್ಲಿ 2018ರಲ್ಲಿ ಶಾಸಕನಾಗಿ ಆಯ್ಕೆ ಆದಾಗ ಸೀದಾ ನಾವು ಮಾರನಗುಡಿಗೆ ಹೋದ್ವಿ. ಮೆರವಣಿಗೆ ಮಾರನಗುಡಿಗೆ ಹೋಯ್ತು. ಅದಾದ್ಮೇಲೆ ಎಲ್ಲೋಯ್ತು, ಚರ್ಚಿಗೆ ಹೋಯ್ತು. ಚರ್ಚಿಗೆ ಹೋದ್ಮೇಲೆ ಈ ಸಿಮೆಂಟ್ ರೋಡ್ ಇರ್ತಕ್ಕಂಥ ಮಸೀದಿ, ಯಾವ ಮಸೀದಿ ಅಂತ ಜಾಮಿಯಾ ಮಸೀದಿ ಬಂದ. ಇಲ್ಲಿಂದ ಹನುಮೈತಾತ್ಗೆ ಹೋಗಿ ಕಲ್ಮಠಕ್ಕೆ ಹೋಗಿ ನಮ್ಮ ಮನೆಗೆ ಹೋದೆ. ನಾನು ರಾತ್ರಿ 11:30 ಆಗಿತ್ತು. 11:30ವರೆಗೆ ನಮ್ಮ ತಾತವರಿಗೆ, ನಮ್ಮ ಅಪ್ಪವರಿಗೆ, ನಮ್ಮ ಚಿಕ್ಕಪ್ಪವರಿಗೆ ಅವಾಗ 11:30 ಹೋಗಿ ಕಾಯ ಬಿಟ್ಕೊಂಡು ಬಂದು ಬೆಳಗ್ಗೆ ಬೆಂಗಳೂರು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. 5 ವರ್ಷ ಆಡಳಿತ ಮಾಡಿದ್ವಿ. 5 ವರ್ಷದಲ್ಲಿ ಯಾವುದೇ ಜಾತಿ ಜನಾಂಗದವರಿಗೆ ತೊಂದರೆ ಏನಾದರೂ ಕೊಟ್ಟಿದ್ವಿ? ಇಲ್ಲ. ಎಲ್ಲರೂ ಅಣ್ಣತಮ್ಮರಾಗಿ ನಡೀತೀವಿ ಅಂತ ಹೇಳಿದ್ವಿ. ಜೀವಂತ ಏನು ಇವತ್ತು ಸಜ್ಜದ್ ಹುಸೇನ್ ಮತವಾಲಿ ಅವರ ತಾತ್ಮೂರು, ನಮ್ಮ ತಾತ್ಮೂರು, ಇವತ್ತೆಲ್ಲ ನಮ್ಮ ಉಪ್ಪಳಮಠ ತಾತ್ಮೂರು ತಂದು ವಿರೂಪಾಕ್ಷ ತಾತ್ಮೂರು ಎಲ್ಲರೂ ಅವ್ರು ಏನು ಯಜಮಾನ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಯಾವ ರೀತಿ ನಡ್ಕೋಬೇಕು ನಾವೆಲ್ಲರೂ ಹಿಂದೂಗಳು. हम सब पर मोहतरम सामाईन इकराम, आज के इस महफिल में हमारे सभी बुजुर्ग, हमारे सभी हिंदू भाई, मुस्लिम भाई, सभी लीडरान यहाँ पर तशरीफ फरमा है. इस मौके पर मैं उन सभी भाइयों का मैं उनका शुक्रिया बजा लाता हूँ. साथ ही साथ हमारे इस शहर मानवी के इस मोहल्ले के नौजवानों ने जो खिदमत अंजाम दिया है, जिन्होंने आज दोपहर में तमाम
हाजिरीन के लिए यहाँ पर खाने का इंतजाम किया गया है और नौजवानों ने अपनी जवानी का सबूत देते हुए खून को पेश कर ये बताया है, ये पैगाम दिया है, आए लोगों हम उस नबी के उम्मती हैं जो अमन और अमान को लेकर दुनिया में महबूस फरमाए हैं। हम उस रसूल के उम्मत हैं। कुरान कहता है मेरे रसूल की शान में वइन्नका अला खुलुकिन अज़ीम, ऐ मेरे प्यारे हबीब आप बेहतरीन अखलाक पर दुनिया में हम मौजूद हैं। हम उस पैगंबर के उम्मती होने की हैसियत से, मैं उनकी आल होने की हैसियत से जिन नौजवान भाइयों ने जो कोई यहाँ पर अपना खून देकर ये पैगाम दिया है, सरकार की शान के खातिर खून तो क्या अपनी जान देने के लिए भी तैयार है। ये पैगाम हमारे नौजवानों ने दिया है। आज के टीपू सुल्तान चौक के तमाम नौजवानों ने, गैर मुसलमानों ने ये पैगाम दिया है। ये नहीं देखा अब जितना खून यहाँ पर दिया गया है, ये खून सिर्फ मुसलमानों के लिए इस्तेमाल नहीं किया जाएगा, सभी इंसानों के लिए इस्तेमाल में आएगा। ये खून सभी इंसानों के लिए, ये खून हिंदू भाई, मुस्लिम भाई, सिख भाई, ईसाई भाई, हर एक भाई के लिए ये खून इस्तेमाल में आएगा। मैं आज इस अजीम मौके पर मैं अपने तमाम भाइयों का, तमाम नौजवानों का तहे दिली के साथ शुक्र बजा लाते हुए अल्लाह ताला से दुआ करता हूँ, अल्लाह ताला हमारे इन नौजवानों को, हमारे इन दौलतमंदों को और दौलत अता फरमाए। इसी तरह ಮೊಹರಂ ಮೊಹಮ್ಮದ್ ಪೈಗಂಬರ್ರವರ ಸಂದೇಶಗಳೇನಿವೆ ಆ ಸಂದೇಶಗಳನ್ನು ನಾನು ಹೀಗೆ ಮನೆಗೆ ಹೋಗುವಾಗ ಕೇಳ್ತಾ ಇದ್ದೆ. ಒಬ್ಬರು ಹೇಳ್ತಾ ಇದ್ರು, ಅನ್ನದ ಅಗಳನ್ನು ನೀವು ವೇಸ್ಟ್ ಮಾಡದಿರಿ ಅಂತಕ್ಕಂಥ ಶಬ್ದಗಳನ್ನು ಹೇಳ್ತಾ ಇದ್ರು. ಅನ್ನದ ಅಗಳನ್ನು ಹುಡುಗರಿಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿಸ್ರಿ, ನಿಮಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿಸ್ರಿ, ಆ ಅನ್ನ ಸಂಪತ್ತನ್ನು ಕಡಿಬೇಡ್ರಿ ಅಂತಕ್ಕಂಥದ್ದೇ ಪೈಗಂಬರರ ಸಂದೇಶ ಅಂತಕ್ಕಂಥದ್ದನ್ನು ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಹೇಗೆ ಒಂದು ಸಹಾನುಭೂತಿ, ಒಂದು ದಯೆ, ದಾಕ್ಷಿಣ್ಯ ಎಲ್ಲವುಗಳನ್ನು ಸಂದೇಶದ ಮೂಲಕ ಹೇಳಿರ್ತಕ್ಕಂಥ ಕೊಟ್ಟ ಕೊನೆಯ ಪ್ರವಾದಿ ಅಂದರೆ ಮೊಹಮ್ಮದ್ ಪೈಗಂಬರ್. ಕಟ್ಟ ಕಡೆಯ ಪೈಗಂಬರ್ರವರು ಅವರು ಹೇಳಿರ್ತಕ್ಕಂಥ ಸಂದೇಶಗಳು ಇವತ್ತು ಏನಿವೆ ಈಗಾಗಲೇ ಹೇಳಿದ್ರು. ಪ್ರವಾದಿಗಳಾಗಲಿ, ಸಂತರಾಗಲಿ, ಅಥವಾ ಯಹೂದಿಗಳಾಗಲಿ, ಅಥವಾ ಯಾರೇ ಆಗಲಿ, ದಾಸರಾಗಲಿ, ಶರಣರಾಗಲಿ, ಯಾರಾದರೂ ಕೂಡ ರಕ್ತದ ಮಾನವನೇ ಅಂತಕ್ಕಂಥ ಮನುಷ್ಯನ ಒಂದು ವಿಷಯವನ್ನು ಸಜ್ಜಾದ್ ಸಾಧರು ಹೇಳಿದರು. ಎಲ್ಲರ ಮೈಯಲ್ಲೂ ರಕ್ತ, ಆದರೆ ದಾಸರಿಗೆ, ಶರಣರಿಗೆ, ಪ್ರವಾದಿಗರಿಗೆ ಅವರಿಗೆ ದೇವಮಾನವ ಅಂತಕ್ಕಂಥ ಒಂದು ಬಿರುದನ್ನು ನಾವು ಕೊಡ್ತಾ ಇದ್ದೇವೆ. ಅಂತಹ ದೇವಮಾನವರ ಒಂದು ಹಬ್ಬವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ನೀವು ಎಲ್ಲ ಆಚರಿಸೋದು ನೋಡಿದರೆ ಇಲ್ಲಿ ಎಂತಹ ಒಂದು ಸಂಘಟನಾ ಶಕ್ತಿ ಇದೆ, ವಿವೇಚನಾ ಶಕ್ತಿ ಇದೆ. ಇದಕ್ಕೆಲ್ಲ ರೂವಾರಿಗಳಾಗಿರ್ತಕ್ಕಂಥ ಸಜ್ಜಾದ್ ಹುಸೇನ್ ಮೊದಲು ಮಕ್ಕಳೇ ಸಾಹೇಬರು ನಿಜವಾಗಿಯೂ ಅವರು ನಿನ್ನೆಯಿಂದ ನಮಗೆ ಕಳಕಳಿಯಿಂದ ನೀವು ಕೂಡ ಬರಬೇಕು ಅಂತಕ್ಕಂಥ ಒಂದು ಸಂದೇಶ ನೀಡಿದರು. ಆ ರೀತಿಯಲ್ಲಿ ನಾವು ಬೇರೆ ಕಡೆ ರಾಯಚೂರು ಮತ್ತು ಬೆಂಗಳೂರಿನಲ್ಲಿ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಇವತ್ತು ಕಾಕತಾಳೀಯ, ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣರವರ ಜಯಂತಿ ಕೂಡ. ಸರ್ವಪಲ್ಲಿ ರಾಧಾಕೃಷ್ಣರು ಯಾರು ಅಂತ ಹೇಳಿದರೆ ಭಾರತ ಖಂಡದ 2ನೇ ರಾಷ್ಟ್ರಪತಿ. ಆದ್ದರಿಂದ ಸಮಯ ಬಹಳ ಆಗಿದೆ. ಅಂತಹ ರಾಷ್ಟ್ರಪತಿಯಾಗಿದ್ದ ಸರ್ವಪಲ್ಲಿ ರಾಧಾಕೃಷ್ಣರವರು ನನ್ನ ಜಯಂತಿಯನ್ನು ನನ್ನ ಹೆಸರಿನಿಂದ ಬೇಡ, ಶಿಕ್ಷಕರ ಹೆಸರಿನಿಂದ ಬೇರೆ ಮಾಡಿರಿ ಅಂತಕ್ಕಂಥದ್ದು ಸಂದೇಶ ಅವರು ಹೇಳಿದ್ದಕ್ಕಾಗಿ ಇವತ್ತು ಶಿಕ್ಷಕರ ಸಂದೇಶವನ್ನು ನಾವು ಸಾರಿ ಹೇಳ್ತಾ ಇದ್ದೇವೆ. ಇಲ್ಲಿ ನಮಗೆ ಓದಿಸಿರ್ತಕ್ಕಂಥ ಎಲ್ಲ ನಾವು ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.